ಶಾಂತಿಯುತವಾಗಿ ಬಂದಂತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಚೆನ್ನಮ್ಮ ನಾಡಿನಲ್ಲಿ ಕ್ರಾಂತಿಯುತ ಹೋರಾಟಕ್ಕೆ ನಾಂದಿ ಆಡಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಬಸವಣ್ಣವರಂತೆ ಶಾಂತಿಯಿಂದ ಗೋಮಾತೆಯಂತೆ ಜಗತ್ತಿಗೆ ಶಾಂತಿಯ ಬೋಧನೆ ಮಾಡಿರ್ತಕ್ಕಂಥ ಸಮಾಜ. ಇವತ್ತು ನಮ್ಮನ್ನ ಕ್ರಾಂತಿ ಮಾಡಲಿಕ್ಕೆ, ಚೆನ್ನಮ್ಮನಂತೆ ಕ್ರಾಂತಿ ಮಾಡಲಿಕ್ಕೆ ಮತ್ತೊಮ್ಮೆ ಪಂಚಮಸಾಲಿ ಹುಲಿಗಳನ್ನ ಇವತ್ತು ಬಡಿದೆಬ್ಬಿಸುವ ಕೆಲಸವನ್ನ ಪರೋಕ್ಷವಾಗಿ ಸರ್ಕಾರ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ, ಬಹುತೇಕ ಈ 2 ವರ್ಷಗಳ ಅವಧಿಯಲ್ಲಿ ನಮ್ಮ ಮೀಸಲಾತಿ ಹೋರಾಟ ಎಲ್ಲೇ ಒಂದ್ ಕಡೆ ನಮ್ಮ ನಿರಂತರ ಹೋರಾಟಕ್ಕೂ ನ್ಯಾಯ ಸಿಕ್ಕಿದ್ದಿಲ್ಲ. ನಮ್ಮ ಶಾಸಕರ ಧ್ವನಿಯನ್ನು ಸಹ ಅಧಿವೇಶನದಲ್ಲಿ ಮೊಳಗಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ. ಆದರೆ ಅಂದಿನಿಂದ ಇಂದಿನವರು ಕಳೆದ 4 ವರ್ಷಗಳಿಂದ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಹೋರಾಟದಿಂದ ಎಲ್ಲೇ ಒಂದ್ ಕಡೆ ನಿಷ್ಕ್ರಿಯ ಆಗಿದ್ರೂ ಸಹ ಅದು ನಮ್ಮ ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ರಂಗ ಇದೆಯಲ್ಲ, ನಮ್ಮ ಹೋರಾಟದ ಸತ್ಯಾಸತ್ಯತೆಯನ್ನ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ನೀಡುವಲ್ಲಿ ಬಹಳ ಪ್ರಯತ್ನ ಪಟ್ಟಿದಂತೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಈ ಮಾಧ್ಯಮ ರಂಗದ ಜೊತೆಲಿ ಇವತ್ತು ನ್ಯಾಯಾಂಗ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟ ಪರಿಣಾಮ, ವಕೀಲರು ಹೋರಾಟಕ್ಕೆ ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ಆ ಹೋರಾಟ ಕ್ರಾಂತಿಗೆ ನಾಂದಿ ಆಡಿದೆ ಅನ್ನುವಂಥ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇನ್ಮೇಲೆ ನಮ್ಮ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಯ ಕ್ರಾಂತಿ ಹೋರಾಟ ಎನ್ನುವಂಥ ಹೆಸರಿನಿಂದ ನಾವು ಕರಲಿಕ್ಕೆ ಘೋಷಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಸೆಂಬರ್ 12ನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಕುರಿತು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿನೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವಂಥದ್ದು ಅಸಂವಿಧಾನಿಕ, ಅವ್ರ ಹೋರಾಟ ಸಂವಿಧಾನ ವಿರೋಧಿ ಎನ್ನುವಂಥ ಹೇಳಿಕೆಯನ್ನ ಇಡೀ ಕರ್ನಾಟಕದ ಎಲ್ಲಾ ಲಿಂಗಾಯತರು ಪಂಚಮಸಾಲಿಗಳು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ. ಕಾರಣ, ನಾವೆಲ್ಲರೂ ಬಸವಣ್ಣವರ ಅನುಯಾಯಿಗಳು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡಿರ್ತಕ್ಕಂಥವ್ರು, ಈ ದೇಶದ ಕಾನೂನನ್ನ ಗೌರವಿಸತಕ್ಕಂಥವ್ರು, ಈ ದೇಶದ ರಾಷ್ಟ್ರೀಯತೆಗೆ ತನು ಮನ ಧನವನ್ನು ಕೊಟ್ಟು ತ್ಯಾಗ ಮಾಡಿರ್ತಕ್ಕಂಥ ಸಮಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರ ಬದುಕಿನ ಎತ್ತರದ ಬೆಳವಣಿಗೆಯಲ್ಲಿ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಕಾನೂನು ಮಂತ್ರಿ ಇರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಅವರನ್ನ ಈ ಸಂದರ್ಭ ನೆನಪಾಡಕ್ಕೆ ಇಚ್ಛೆ ಪಡ್ತೀನಿ. ಅಂಬೇಡ್ಕರ್ ಅವರು ಸಹ ಸಿದ್ದಪ್ಪ ಕಂಬಳಿ ಅವರು ಚುನಾವಣೆ ನಿಂತಾಗ ಅವರ ಪರವಾಗಿ ಬಂದು ಹುಬ್ಬಳ್ಳಿಯಲ್ಲಿ ಬಹುಮತದಿಂದ ಆರಿಸುವ ಪ್ರಯತ್ನ. ಹೀಗಾಗಿ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಬಹಳ ಅಕಾವಾರ ಗೌರವ ಇದೆ. ಅವ್ರು ಕೊಟ್ಟಂತ ಸಂವಿಧಾನದಂತೆ ಬದುಕಿರ್ತಕ್ಕಂಥ ಸಮಾಜ. ಲಿಂಗಾಯತರು ಸಂವಿಧಾನ ನಾವು ಪೂರ್ತಿಯಾಗಿ ಓದ್ದೇ ಇರ್ಬೋದು, ಆದ್ರೆ ಈ ದೇಶದಲ್ಲಿ ಸಂವಿಧಾನದಂತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಬದುಕಿರ್ತಕ್ಕಂಥ ಸಮಾಜ ಅದು ನಮ್ಮ ಸಮಾಜ, ನಮ್ಮ ಲಿಂಗಾಯತ ಸಮಾಜ, ನಮ್ಮ ಪಂಚಮಸಾಲಿ ಸಮಾಜ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೆ ಆಗಿದ್ರೆ, ನಮ್ಮ ಜನಾಂಗದ ಹೋರಾಟದ ಬಗ್ಗೆ ನಿಮ್ಗೆ ಏನಾದ್ರು ಮುಜುಗರ ತಂದಿದ್ರೆ, ನಮ್ಮ ಸಮಾಜ ಧ್ವನಿ ನಿಮ್ಗೆ ಏನಾದ್ರು ಕೇಳಲಿಕ್ಕೆ ಇಷ್ಟೇ ಆಗದೆ ಇದ್ರೆ, ನಮ್ಮ ಹೋರಾಟನ ಕಣ್ಣಿಂದ ನೋಡ್ಲಿಕ್ಕೆ ನಿಮಗೆ ಮನಸ್ಸು ಬಾರದೇ ಹೋಗಿದ್ರೆ, ನಮಗೆ ಹೃದಯವನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗದೆ ಇದ್ರೆ ಮೀಸಲಾತಿ ಕೊಡಲ್ಲ ಅಂತ ಹೇಳ್ರಿ, ನಾವೇನು ಬೇಜಾರಾಗಲ್ಲ. ಅದನ್ನ ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೊತ್ತಾಯ ಎನ್ನುವಂಥ ಮಾತು, ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯ ಅಧ್ಯಕ್ಷರುಗಳು ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ, ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ. ನೀವು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲ, ಅನೇಕ ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿದ್ದರು. ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ನಿಮ್ಮ ಬಾಯಲ್ಲಿ ಬರುವಂಥದ್ದು 3 ಶಬ್ದಗಳು: ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವ, ಒಂದು ಸಾಮಾಜಿಕ ನ್ಯಾಯ. ಕಾಯಂ ಬಾಯ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಕೊಂಡಂತ ಮೂಲತಃ ವಕೀಲ ವೃತ್ತಿಯಿಂದ ಬಂದಿರತಕ್ಕಂಥ ನೀವುಗಳು ನಿಮ್ಮ ಬಾಯಲ್ಲಿ ಲಿಂಗಾಯತರಿಗೆ ಅವಮಾನ ಮಾಡುವಂತ ಸಂವಿಧಾನ ವಿರೋಧಿ ಅನ್ನುವಂಥ ಶಬ್ದ ಹೆಂಗ ಬರ್ಲಿಕ್ಕೆ ಸಾಧ್ಯ ಆಯಿತು? ಇದ್ರ ಅನ್ಲಿಕ್ಕಾದ್ರೆ ನಿಮ್ಗೆ ಹೆಂಗ್ ಮನಸ್ಸು ಬಂತು? ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮ ವೋಟಿಂಗ್ ಪವರೇ ಇರ್ತಿದ್ದಿಲ್ಲ. ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡೋದಾಗಿದ್ರೆ ಹಂಗ ಲಿಂಗಾಯತನೆಲ್ಲ ತೆಗೆದಾಕ್ಬಿಟ್ರೆ 36 ಜನ ಲಿಂಗಾಯತ MLAಗಳ ತೆಗೆದಾಕ್ಬಿಟ್ರೆ ಹಂಗಾರೆ. ಲಿಂಗಾಯತ ಸಂವಿಧಾನ ವಿರೋಧಿ ಆಗಿದ್ರೆ
ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರ್ಲಿಕ್ಕೆ ಯಾಕೆ ಪ್ರೇರಣೆ ನೀಡಿದ್ವಿ? 2020 ಇಸ್ವಿಯಿಂದ ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲಾ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾವೇನಾದ್ರು ಸಂವಿಧಾನ ವಿರೋಧಿ ಹೋರಾಟ ಆಗಿದ್ರೆ ನೀವು ಅವ್ರಿಗೆ ಹೇಳ್ಬೇಕಾಯ್ತು ಅವಾಗಲೇ, ಅದು ಸಂವಿಧಾನ ವಿರೋಧಿ ಹೋರಾಟ ಐತಿ, ನೀವು ಯಾರು ಭಾಗವಹಿಸ್ಬೇಡ್ರಿ ಅಂತೇಳಿ.